ಹೆಸ್ರಿಗೆ ಮಾಡಿಸು ಅಂತ ಹೇಳಿ ಕೇಳು. ಹೆಸ್ರಿಗೆ ಮಾಡಿಸ್ಕೊಂಡು ಕಟ್ಟು ಮಂತಿ ಕರಿತೀನಿ. ನಾನು ಅಕ್ಕೇನೆ ಇದೊಂದಿಟ್ಟು ನೀನು ಸೈಟ್ ಕೊಡಿಸ್ಬಿಟ್ರೆ ನೀನು ಹಂಗೆ ಮನೆಗೇನೆ ಮಾಡ್ಕೊಂತಿ ಅಂತ ಅದಕ್ಕೆ ನಮ್ಮ ಅಕ್ಕನೂ ಬರಲ್ಲ ಅಂತೀಯ ನಿಮ್ಮ ಅಂತಕ್ಕೆ ಅದಕ್ಕೆ ಅತ್ತ ಹಿಂಗೊಂದಿಟ್ಟು ಕೊಡ್ಸೋಣ ಅಂತ ಕಣಮ್ಮ. ಹೆಸ್ರಿಗೆ ಮಾಡಿಸ್ಲೇಳು ಚಿಕ್ಕಮ್ಮ, ನಾನು ಕಟ್ಕೊಂತೀನಿ ಮನೇನ. ಹೆಸ್ರಿಗೆ ಮಾಡ್ಸಕ್ಕೆ ಕೇಳವನಿಗೆ ಬಾ, ಸುಮ್ಮನೆ ಬರಬೇಕು ನೀನು ನುಗ್ಗಿ. ಅವಳು ಕರೀಲಿಲ್ಲ ಅಂದ್ರೂ ಬರಲಿಲ್ಲ ಅಂದ್ರೆ ನನಗೆ ಲಾಸು. ಬಾ ಪಾಪ. ಸತೀಶು ಸತೀಶು ಏನಮ್ಮ? ಬಾ, ಯಾಕಲ್ಲ ತಮ್ಮ ಕರ್ಕೊಂಬಂದಿದ್ದೀನಿ ಕಟ್ಕೊಂತಾಳಂತೆ. ನನ್ನ ಕೇಳಲಿಲ್ಲ ನಮ್ಮ ಅಕ್ಕಯ್ಯ ಅಂಬದು ಬೇಡ, ಅದಕ್ಕೇನೆ ಬಾರಮ್ಮ ಕೇಳಿ ನಿನ್ನ ತಮ್ಮನ್ನ ಸೈಟ್ ಕೊಡ್ತಾನೆ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಅದಕ್ಕೇನೆ ಹೆಸ್ರಿಗೆ ಮಾಡ್ಸಕ್ಕೆ ಹೇಳು, ಕಟ್ಕೊಂತೀನಿ ಅಂತ ಹೇಳೇವಳು. ನಮ್ಮ ಇವಾಗ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ತಾನೇ ಕಟ್ಟಕ್ಕೆ ಚಂದ. ಅದಕ್ಕೇನೆ ಹೆಸ್ರಿಗೆ ಮಾಡಿಸ್ಕೊಂಡು ಲೋನ್ಗೇನು ಹಾಕ್ಕೊಂಡು ಹಾಕಿಸ್ಕೊಂಡು ಕಟ್ಟಾನ ಅಂತ. ಇದು ಪಂಚಾಯತಿಗೆ ಬೇರೆ ಲೋನ್ ಕೊಡ್ತಾರಲ್ಲ ಅದಕ್ಕೆ ಕಟ್ತೀನಿ ಕಣಮ್ಮ. ನಮ್ಮ ತಾಡಿ ಕರಿತೀನಿ ಪಾಪನ. ಪಾಪ, ಏ ಪಾಪ ಬಾರಪ್ಪಿಲ್ಲಿ. ಹೆಸ್ರಿಗಿದ್ರೆ ಅವ್ರವ್ರ ಪಾಡಿಗೆ ಅವ್ರು ಕಟ್ಕೊಂತಾರೆ. ಕಟ್ಬೇಕು ಅಂಬೋದು ಜವಾಬ್ದಾರಿ ಇತ್ತೆ. ಜಾಗ ಐತೆ ಬಿಡು ಕಟ್ಕೊಂಬನ ಅಂತೇಳಿ ಅದಕ್ಕೇನೆ ನಾನು ಮಾಡಿಸ್ತಾನೆ ಬಾರಮ್ಮ, ಅದು ಯಾಕೆ ಮಾಡಿಸಲ್ಲ ಅಂತಂದೆ. ಹೆಸ್ರಿಗೆ ಮಾಡಿಸಿರೆ ಕಣ್ಚಿಕಮ್ಮ ನಾವು ಕಟ್ಕೊಂಬಕ್ಕೆ ಚೆನ್ನಾಗೆ ಅಂತ ಅಂದ್ಲು. ಅದಕ್ಕೆ ಕರ್ಕೊಂಬಂದೆ ಕಣಕ್ಕ. ಏನಮ್ಮ? ಬಾರಪ್ಪ ಬಾ, ಕೂಕ ಬಾ, ಮಾತಾಡೋಣ. ನಿಮ್ಮ ಅಕ್ಕನ ಕರ್ಕೊಂಬಂದಿದ್ದೀನಿ. ನಿಮ್ಮ ಅಕ್ಕಗೆ ಸೈಟ್ ಬೇಕಂತೆ ಅದಕ್ಕೆ ಕೇಳಿಲ್ಲ ಅವಳು. ತಿರುಗಿ ನಮ್ಮ ಅಕ್ಕ ಕೇಳಲಿಲ್ಲ ಅಂಬದು ಬೇಡ ಅಂತ ಹೇಳಿ ಅದಕ್ಕೆ ಕರ್ಕೊಂಬಂದಿನಿ. ಕೂಕಲ್ರಿ ಮಾತಾಡೋಣ. ಯಾಕೆ ಕೂಕ ಮಾಮೇಲೆ ಗೊತ್ತು? ಮಾಮಂದೇನಿಲ್ಲಮ್ಮ, ಮಾಮಂದೇನೇನು ಕೇಳಂಗಿಲ್ಲ ಏನಿಲ್ಲ. ಅಯ್ಯಪ್ಪೇನು ಕೊಟ್ಟರು ಸಂತೋಷನೇ, ಕೊಡಲಿಲ್ಲ ಅಂದ್ರೂ ಸಂತೋಷನೇ. ಕೊಡಲಿಲ್ಲ ಅಂದ್ರೆ ಇನ್ನ ಒಂಥರ ಮಗಳಿಗೆ ಬೇಜಾರ ಮಾಡ್ಕೊಂಬತ್ತೆ. ಕೊಟ್ರೆ ಏನೋ ಅಂಬಲ್ಲ ಅಯ್ಯಪ್ಪೇನು. ಅಯ್ಯಪ್ಪಂದೇನು ಅಡಿಯಲ್ಲ. ಅಯ್ಯಪ್ಪ ಅಲ್ಲೂ ಇಲ್ಲೂ ದನ ಕರುಗಳನ್ನ ವ್ಯಾಪಾರ ಮಾಡ್ಸೋಕ್ಕೂ ಹೋಗುತ್ತೆ. ಅಲ್ಲೂ ಇಲ್ಲೂ ಬರೀ ದನ ಕೊಡ್ಸೋದು ಹೆಣ್ಣು ಕೊಡ್ಸೋದು ಅಯ್ಯಪ್ಪನ ಬರೀ ಇದೆ. ಬರೀ ಅಯ್ಯಪ್ಪಂದು ಅಲ್ಲೂ ಈಗ ಇಂಥವು ಹೇಳೋದು, ಇಂಥವು ಅಲ್ಲೆದಿಲ್ಲಿ ಕಾಲ ಹಾಕೋದು ದನ ಕರುಗಳನ್ನ, ಇಂಥವೇ ಅಯ್ಯಪ್ಪ ನಾವು. ಕೂಗಳಕ್ಕ ಯಾಕ ಕೂಕ ಚಿಕ್ಕಮ್ಮ ಕೂಕ. ಬೃಂದನ್ ಕರೀತೀನಿ ತಡಿ. ಬೃಂದಾ ಬೃಂದಾ. ಅವಳೇ ಕರಿತೀಯ? ನಿಂದೆಲ್ವೇ ಇರೋದು? ಅವಳೇ ಕರಿತೀಯ? ಸುಮ್ಮನೆ ನಿನ್ನ ಪಾಡಿಗೆ ನೀನು ಮಾತಾಡು. ಇಗಳಪ್ಪ ಇವಾಗ ಸೈಟ್ ಕೊಡ್ಬೇಕಂತ ಕೊಡು, ಅವಳ ಮನೆ ಕಟ್ಕೊಂತ ಅಷ್ಟೇನೆ. ಅವಳನ್ನ ಕರಿತೀಯ? ನೀನು ಹೇಳ್ತೀನಿ ಕರಿ ಅಂತದ್ದೇನಿಲ್ಲ, ನಿಂತಾನೆ. ಅಯ್ಯೋ ಅದ್ಯಾಕೆ ಚಿಕ್ಕಮ್ಮ, ಈ ಮನೆಗೆ ಅವಳು ಸಂಬಂಧಪಟ್ಟಾಳೇನೆ. ನನ್ನ ಹೆಂಡ್ತಿ ಅಂದಮೇಲೆ ಅವಳಿಗೂ ಇಲ್ಲಿರೋ ಎಲ್ಲ ಅಧಿಕಾರನೂ ಐತೆ ಅಲ್ಲ. ನೀನು ನನ್ನ ಹೆಂಡ್ತಿಗೇನು ಕರೆಯೋಂಥದ್ದೇನಿಲ್ಲ ಅಂದರೆ ಅವಳನ್ನೇನು ಹೊರಗಿನವರು ಅಂತ ತಿಳ್ಕೊಂಡಿದೀಯೇ? ಅವಳನ್ನೂ ಕರಿಬೇಕು, ಅವಳನ್ನೂ ಕುಂಡ್ರಿಸ್ಕೊಂಡು ಮಾತಾಡಬೇಕು. ಬೃಂದಾ ಏನ್ರಿ? ಕೂತ್ಕೊಬಾ, ಇವ್ರೇನೋ ಸೈಟ್ ಕೇಳಕ್ಕೆ ಬಂದಿದ್ದಾರಂತೆ. ಬಾ, ಏನೋ ಮಾತಾಡ್ಬೇಕಂತೆ, ಬಾ ಕೂತ್ಕೊಬಾ. ಇಲ್ಲಪ್ಪ ಈ ಹೆಸ್ರಿಗಂತೆ ಮಾಡಿಸು. ನೀನು ಯಾವ ಸೈಟ್ ಕೊಡ್ತೀಯ? ಎರಡು ಇದಾವಲ್ಲ, ಅದ್ರಾಗ ಯಾವ್ದು ಕೊಡ್ತೀಯ? ಹೆಸ್ರಿಗಂತ ಮಾಡಿಸು. ಹೆಸ್ರಿಗಾಲ ಇವಾಗಲೇ ಮಾಡಿಸ್ಬೇಕೆ? ಕಣಪ್ಪ, ಹೆಸ್ರಿಗೆ ಮಾಡಿಸಿದ್ರೆ ಚೆನ್ನಾಗಿ. ಯಾಕಂದ್ರೆ ನನ್ನ ಮನೆ ಕಟ್ಟಿಕೆಬೇಕಂದ್ರೆ ಹೆಸ್ರಿಗೆ ಮಾಡಿಸಿದ್ರೆ ಚೆನ್ನಾಗಪ್ಪ. ಹೆಸ್ರಿಗೆ ಇದ್ರೆ ತಾನೇ ನಾವು ಮಾಡ್ಕೊಂಬಕ್ಕಾಗೋದು. ಹೆಸ್ರಿಗೆ ಇಲ್ದಲೆ ಏನು ಮಾಡ್ಕೊಂಬಕ್ಕಾಗುತ್ತೆ? ಅಕ್ಕ ನೀವು ಕಟ್ಟೋದು ಕಟ್ರಿ, ನಾವು ಆಮೇಲೆ ಹೆಸ್ರಿಗೆ ಮಾಡಿಸ್ತೀವಿ ಸರಿನಾ? ಕಟ್ಕೇಳ್ರಿ ಇಲ್ಲೋಡ್ರಿ, ನಾನು ನಿಮಗೆ ಭರವಸೆ ಕೊಡ್ತೀನಿ ಸರಿನಾ? ನಾನು ಹೆಸ್ರಿಗೆ ಮಾಡಿಸ್ತೀನಿ. ಮುಂದೆ ನಿಂತ್ಕೊಂಡು ನಾನು ಹೆಸ್ರಿಗೆ ಮಾಡಿಸ್ತೀನಿ ಅಕ್ಕ. ನಾನಂತೂ ನಿಮ್ಮ ಮನೆ ಕಟ್ಟೋರ್ಗೂ ಹೆಸ್ರಿಗೆ ಮಾಡಿಸಲ್ಲ. ಯಾಕೆ ನಾನೇನು ಕಟ್ಕೊಂಬಲ್ಲ ಅಂದ್ಕೊಂಡಿದ್ರೆ ನೀನು? ಯಾಕಂದರೆ ಅದನ್ನು ಮಾರಿ ಬಡ್ಡಿ ಕೊಡಕ್ಕೆ ಹೋಗ್ತೀಯ ಅಕ್ಕೇನೆ. ಅದನ್ನು ಮಾರಿ ಬಡ್ಡಿ ಕೊಡಕ್ಕೆ ಹೋಗ್ತೀಯ ಕಣಮ್ಮ. ಅವರು ಅತ್ತೆ ನೀನು ನಂಬಲ್ಲ. ನೀನು ಅವಳ ಜೊತೆ ಸೇರ್ಕೊಂಡು ಬಡ್ಡಿದು ಹುಚ್ಚಿಡಿಸ್ಕೊಬಿಟ್ಟಿದೀಯಾ. ಬಡ್ಡಿ 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 ಅಂತ ಹೇಳಿ ಅದಕ್ಕೋಸ್ಕರನ ನೋಡಿ ಚಿಕ್ಕಮ್ಮ. ಇವಾಗ ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ, ಮನೆ ಕಟ್ಟಿದ್ಮೇಲೆ ಇಲ್ಲಪ್ಪ ನಾನು ಕೊಡಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಹಂಗೆ ಮಾಡಲ್ಲ ಗಂಡ ಹೆಂಡ್ತಿ. ಅಕ್ಕ ಇಲ್ಲಿ ನೋಡಿಲಿ, ನಿನ್ನ ಮನೆ ನನಗೇನು ಬೇಕಾಗಿಲ್ಲ. ಒಟ್ಟಿನಲ್ಲಿ ನಾನು ನಮ್ಮ ಅಕ್ಕ ಚೆನ್ನಾಗಿರಲಿ, ನಮ್ಮ ಮಾಮ ನೋಡಿದ್ರೆ ಅಂಥದ್ದು ಅಂತ ಇರೋದೇ ನನ್ನ ಮನಸ್ಸಿನಾಗ. ಅಷ್ಟು ಒಳ್ಳೆ ಉದ್ದೇಶ ಐತೆ ಬಿಟ್ಟರೆ ನನಗಿನ್ನು ಯಾವುದೂ ಇಲ್ಲ. ನೀನು ಇವಾಗೇನೋ ನಿನ್ನ ಹೆಸರಿಗೆ ಅದನ್ನ ಮಾಡಿಸ್ಬಿಟ್ರೆ ಅದನ್ನೂ ಸೈಟ್ ಮಾರಿ ನೀನು ಬಡ್ಡಿ ಕೊಡ್ತೀಯ. ನಿನ್ನ ಮನಸ್ಸಲ್ಲಿರೋದಿದೆ. ನಾನು ಕಂಡನಂಗೆ ಹೇಳ್ತಾ ಇದ್ದೀನಿ ಸರಿನಾ? ಕಂಡನಂಗೆ ಹೇಳ್ತಾ ಇದ್ದೀನಿ ಅಕ್ಕ. ನಿನ್ನ ಮನಸ್ಸಲ್ಲಿರೋದು ಇದೇನೆ ಪಕ್ಕ. ಅಕ್ಕ ಕಟ್ರಿ ಸರಿನಾ? ಮನೆ ಕಟ್ಟಿದ್ಮೇಲೆ ನಿಮಗೆ ಹೆಸ್ರಿಗೆ ಮಾಡಿಸ್ತೀವಿ. ಮನೆ ಇರ್ಬೇಕು ಕಣಮ್ಮ. ನೀನೇನು ಬಿಡು ಸೈಟ್ ಇನ್ನೊಂದು ತಾಂಡ್ರಾತು. 9 ಅಕ್ಕಲು ಲೆಕ್ಕ ಹಾಕ್ತಿ. ಅವಳು ಮಾತು ಕೇಳಿ ಅವೆಲ್ಲ ಬೇಡ. ಮನೆ ಬಾಕ್ಲು ಮಾಡ್ಕೊಂಡಿವ್ರು ಹಾಳಾಗುವಮ್ಮ. ನಿನಗೆ ಹೇಳ್ದಂಗೆ ಹೇಳ್ತಾ ಇದೀನಿ ಕೇಳು. ಅವಳು ಗೊತ್ತೈತೆ ಕಣಕ್ಕ ಅದು ಹೆಂಗೆ ಮಾಡ್ತಾರೆ. ನೀವೇ ಬುದ್ಧಿವಂತಿ ಅಂತ. ಏನೇ ಇವಳೆ ಬೃಂದ, ನೀನೇನೇ ಬುದ್ಧಿವಂತಿ? ಅವಳಿಗೇನು ಬುದ್ಧಿ ಇಲ್ವೇನೆ ಹಂಗೆ ಮಾತಾಡ್ತೀಯ? ಬುದ್ಧಿ ಇರೋದಕ್ಕೆ ಮತ್ತೆ ಹೇಳ್ತಾ ಇರೋದು. ಬುದ್ಧಿ ಇರೋರು ಯಾರೋ ಹಿಂಗೆ ಹೇಳಲ್ಲ. ಕಳಿಬಾರ್ದು ಅಂತ ಬುದ್ಧಿ ನನಗೆ ಇರೋದಕ್ಕೆ ಹೇಳ್ತಾ ಇರೋದು. ಅವರೇನು ಬಿಡು ಹೋದ್ರು ಹೋಗ್ಲಿ ಅಂತ. ಕಣ್ಣರ ಮನೆಗೆ ಅವ್ರು ಇವತ್ತು ಬಿಡ್ರಿ ಅಂತಂದರೆ ಬಂದು ಬೀದಿಗೆ ಬೀಳಬೇಕಾಗುತ್ತೆ. ನಾವು 15 ಲಕ್ಷ ದುಡ್ಡು ಕೊಟ್ಟಿದ್ವಾ, ಅದಕ್ಕೆ ಮನೆ ಮಾಡ್ಕೊಂಡಿದ್ರೆ ಇವತ್ತು ನೆಮ್ಮದಿಯಾಗಿ ಇರ್ಬೋದಾಗಿತ್ತಲ್ಲ. ಬುದ್ಧಿ ಇರೋರಾಗಿದ್ರೆ ಆ ಕೆಲಸ ಮಾಡ್ಕೊಳ್ಳೋರು. ಅಲ್ಲಿ ಬಾಡಿಗೆ ಕಟ್ಟೋದ ಬಡ್ಡಿ 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 ಅಂತ ಮನಸ್ಸಲ್ಲಿ ಒದ್ದಾಡೋದಲ್ಲ ಅಲ್ಲ. ಅದು ಫಸ್ಟು ತಲೆಯಲ್ಲಿ ಇರಬೇಕು. ಸುಮ್ಮನೆ ಮಾತಾಡಬೇಡ್ರಿ ನೀವು. ಬುದ್ಧಿ ಇಲ್ಲ ಅಂತ ಹೇಳಿ. ನನಗೆ ಬುದ್ಧಿ ಇರೋದಂತ ನಾನೇನು ತೋರಿಸ್ಕೊಳ್ತಿಲ್ಲ. ನಾನು ಒಳ್ಳೇದು ಮಾಡೋಕ್ಕೆ ಕೇಳ್ತಾ ಇರೋದು ಅಲ್ಲ. ನನಗೂ ಬುದ್ಧಿ ಇರೋದಕ್ಕೆ ಕೇಳ್ತಾ ಇರೋದು. ಮನೆ ಆದಮೇಲೆ ತಿರ್ಗಾ ಮೇಲೆ ನಾನು ಬಿಡಲ್ಲ ಅಂತಂದರೆ ನಾನು ಎಲ್ಲಿಗೆ ಹೋಗೋಣಮ್ಮ? ನಾನು ಹೆಸ್ರಿಗೆ ಮಾಡಿಸಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗೋಣ? ನಾನು ಭರವಸೆ ಕೊಡ್ತಾ ಇದ್ದೀನಿ, ಮಾಡಿಸ್ತೀನಿ ಸರಿನಾ? ಮಾಡಿಸ್ತೀನಿ. ನೀನು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋ, ನಾನು ಮಾಡಿಸ್ತೀನಿ ಅಕ್ಕ.
ನಾನು ಮಾಡಿಸ್ತೀನಿ, ನಾನಿದ್ದೀನಿ. ನಾನೀಗ ನನ್ನ ಮಾತಿಗೆ ತಪ್ಪಲ್ಲ. ಇವತ್ತು ಮಾತ್ನಾಗ ಯಾರು ನಂಬಲ್ ಕಣಮ್ಮ. ಆಮೇಲೆ ಮನೆ ಆದಮೇಲೆ ನಾವು ಮಾಡಿಸಲ್ಲ ಅಂತ ಹೇಳಿದ್ರೆ ಅವಾಗ 15 ಲಕ್ಷ ಖರ್ಚು ಮಾಡಿಸಿರ್ತಾಳ. ನಾನು ನನ್ನ ಹೆಂಡತಿ ಇದು ಮಾಡ್ತೀವಲ್ಲ, ಮಾಡಿಸ್ತೀವಿ. ನಾವೇನು ಯಾವುದೇ ಕಾರಣಕ್ಕೂ ನಿಮಗೆ ತಪ್ಪಿಸಲ್ಲ, ಮಾಡಿಸ್ತೀವಿ. ಅಲ್ಲ ಯಾಕೆ ನಾನು ನೀನು ಮಾರ್ಕೊಂಡು ತಿಂತೀನಿ ಹಂಗೆ ಹೇಳ್ತೀರಾ? ಅಲ್ಲ ಹೇಳೋದಲ್ಲಕ್ಕ, ಇವಾಗ ನಿನಗೆ ಬಡ್ಡಿ ಆಸೆ ಬಂದುಬಿಟ್ಟೈತೆ, ಅದನ್ನು ಮಾರು ಬಡ್ಡಿ ಕೊಟ್ಬಿಟ್ರೆ ಇನ್ನೂ ಭಾಳ ಬಡ್ಡಿ ಬರುತ್ತಲ್ಲ ಅಂತ ಹೇಳಿ ನಿನಗೆ ಆಸೆ, ಅದಕ್ಕೇನೆ. ಅಯ್ಯೋ ನನಗೂ ಹಂಗೇನಿಲ್ಲ, ನನಗೂ ಮನೆ ಬಾಗಿಲು ಮಾಡ್ಕೋಬೇಕು ಅಂತಲೇ ಇರೋದು. ನಾನು ನಾಳೆ ಹೋಗಿ ಹೇಳಿ ಬಂದಿದ್ದೀನಿ. ಅವ್ರಿಗೂ ಎಲ್ಲನ ಹೇಳಿ ಬಂದಿದ್ದೀನಿ. ಅವಳಿಗೂ ಮನೆ ಬಾಗಿಲು ಮಾಡ್ಕೋಬೇಕು ಅಂತ ಬೋಲ ಆಸೆ ಐತಿ. ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಬೇಡ ನೀನು. ಸುಮ್ಮನೆ ಮಾಡ್ಸೋದು ಕಲಿಯಪ್ಪ. ನಿಮ್ಮ ಅಕ್ಕ ಕೊಡ್ತೀನಿ ಅಂದಮೇಲೆ ಮಾಡಿಸ್ಬೇಕಪ್ಪ ಸುಮ್ಮನೆ. ನಮಗೆ ಮನಸ್ಸಲ್ಲಿರೋದೇ ಅದು. ನಿಮ್ಮ ಅಕ್ಕರಿಗೆ ನಾನೇ ಹೇಳ್ತೀನಿ, ಅವ್ರು ಇನ್ನೂ ಸುಮ್ಮನಿದ್ರು ರೀ, ನಿಮ್ಮ ಅಕ್ಕರಿಗೊಂದು ಮನೆ ಮಾಡಿಕೊಡ್ರಿ. ಅವ್ರ ಪಾಪ ಮನೆ ಮಾಡ್ಕೊಂಡು ಹೆಂಗೋ ಚೆನ್ನಾಗಿರ್ತಾರೆ. ಒಂದು ಮನೆ ಮಾಡಿಕೊಡ್ರಿ, ಒಂದು ಸೈಟ್ ಕೊಡ್ರಿ. ಮನೆ ಇದ್ದರೆ ಅವ್ರು ಹೆಂಗೋ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾರೆ. ಮನೆ ಇಲ್ಲ ಪಾಪ ಅಂತ ನಾನು ಇದನ್ನೇ ಹೇಳೋದು. ಹಂಗಾದ್ರೆ ಏನು ಬೇಡಪ್ಪ, ನಿನ್ನ ಸೈಟು ಬೇಡ, ಯಾತು ಬೇಡ. ಅದು ಹೆಂಗೆ ನೀವು ಮಾಡಿಸ್ತೀರಂಬದು ಏನು ಗ್ಯಾರಂಟಿ? ಆಮೇಲೆ ನಾನು ಮನೆ ಕಟ್ಟಿದ ಮೇಲೆ ನನ್ನ ಹೆಸರಿಗೆ ಮಾಡಿಸಲ್ಲ ಅಂತ ಹೇಳ್ಬಿಟ್ರೆ? ಇಲ್ಲೋಡು, ನನ್ನ ಮಗ ಅಂತಾನಲ್ಲ, ಮಾಡಿಸ್ತಾನೆ. ನನ್ನ ಮಗನ ಮೇಲೆ ನೀನು ನಮ್ಮ ಕೇಳು, ನನ್ನ ಮಗ ಸೊಸೆ ಅಂತಾರಲ್ಲ, ಅವ್ರಿಗೂ ನಿನ್ನ ಮನೆ ಮಾಡ್ಕೊಡ್ಬೇಕಂಬದೇ ಇರೋದು ಕಣಮ್ಮ. ಅವ್ರಿಗೂ ನಿಮ್ಮ ಮಗಳಿಗೆ ಒಂದು ಮನೆ ಮಾಡ್ಕೊಡ್ಬೇಕಂಬದೇ ಇರೋದು ಕಣತ್ತೆ ಅಂತಾರೆ. ನನ್ನ ಸೊಸೆನೂ ಹಂಗೆ ಅಂಬೋದು, ನಮ್ಮ ಮಗನೂ ಹಂಗೆ ಅಂಬೋದು. ಅಮ್ಮ ನಮ್ಮ ಅಕ್ಕಗೆ ಒಂದು ಮನೆ ಮಾಡ್ಕೊಡ್ಬೇಕು, ಅದೇ ನಮಗಿರೋದು. ಇನ್ನೇನು ಎಲ್ಲನ ಮಾಡಿದ್ವಿ, ಹೊಲದ್ದು ಎಲ್ಲ ಮಾಡಿದ್ವಿ. ಇದೊಂದು ಐತೆ, ಎಲ್ಲ ಹೊಲನ ಮಾಡಿಸೇಳ ನಮ್ಮ ಅಕ್ಕಯ್ಯ, ದುಡ್ಡು ಕೊಟ್ವಿ, ಅವ್ಳು ಕೇಳ್ದಂಗೆ ದುಡ್ಡನ್ನು ಕೊಟ್ವಿ ಅಂತ ಅವ್ರು ಅದನ್ನೇ ಹೇಳೋದು. ಅಲ್ಲ ಮನೆ ಕಟ್ಟಿದ್ಮೇಲೆ ಮನೆನೇ ಮಾರ್ಬೋದಲ್ಲ. ಮನೆ ಮಾರ್ಕೊಂಡ್ರೆ ಮನೆ ಮಾರ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ಕೈ ಹಿಡಿಯೋರು ಎಷ್ಟಂತ ಹಿಡಿಯೋಕ್ಕಾಗುತ್ತೆ ಹೇಳು? ಹೇಳ್ರಿ ನೀವೇನೆ, ಕೈ ಹಿಡಿಯೋರು ಎಷ್ಟಂತ ಹಿಡಿಯೋಕ್ಕಾಗುತ್ತೆ? ಅಲ್ಲ ಮನೆ ಮಾರ್ಕೊಂಡ್ರೆ ನೀನು ತಪ್ಪು, ನಾವೇನು ಮಾಡೋಕ್ಕಾಗುತ್ತೆ? ಎಷ್ಟು ಕೈ ಹಿಡಿಯೋರು ಎಷ್ಟು ಹಿಡಿತಾರೆ ಹೇಳು? ಅಲ್ಲ ಅದನ್ನೂ ಕೇಳ್ತಿಲ್ಲಕ್ಕ ನೀನು. ಅಲ್ಲ ಮತ್ತು ನೀವು ಕೊಡೋರು ಇಷ್ಟೆಲ್ಲ ನೀವು ಹಿಂಗೆ ಮಾತಾಡಬಾರ್ದಪ್ಪ. ಬಿಡು ನಮ್ಮ ಅಕ್ಕ ಏನೋ ಕಟ್ಕೊಂತಾಳೆ ಅಂತ ಅನ್ಕೋಬೇಕು. ನೀವು ಇಷ್ಟೊಂದು ನೀನು ಹೆಂಡ್ತಿ ಮತ್ತೆ ಕೇಳಿ ಹಿಂಗೆ ಮಾತಾಡ್ತೀಯಲ್ಲ. ಬಿಡು ನಮ್ಮ ಅಕ್ಕ ಕಟ್ಕೊಂಬಿ. ಕೊಡ್ತಾರೆ ನನ್ನ ಮಗ ಸೊಸೆನ ಅಂತಾರಲ್ಲ, ನಾವು ಇರ್ತೀವಲ್ಲೇ, ನಾವು ಕೊಡಿಸ್ತೀವಿ. ಅಯ್ಯೋ ಯಾರು ಕಂಡವ್ರಿ, ಯಾವಾಗ ಯಾರು ಹೆಂಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದಿಟ್ಟು ಚೆನ್ನಾಗಿ ಆಗ್ತಿದಂಗೆ ಆಮೇಲೆ ಮಾಡಿಸಲ್ಲ ಅಂದರೆ ಅಕ್ಕ ಇಲ್ಲೋಡಿಲಿ. ನಾನು ನಿನಗೆ ಅದನ್ನ ಮನೆ ಮಾಡಿಸ್ಲಿಲ್ಲ ಅಂದ್ರೆ ನಂದು ಹೊಲ ಮನೆ ಏನೈತಿ ಅದನ್ನೆಲ್ಲ ಬರ್ಕೊಟ್ಟು ನಾನು ಹೋಗ್ತೀನಿ. ಸರಿ, ಒಂದು ಹೊಲ ಮನೆ ಏನೈತೆ ಅದನ್ನೆಲ್ಲ ಬರೀತೀನಿ. ನೀನು ಬೇಕಾದ್ರೆ ನಮ್ಮ ವಿರುದ್ಧ ಇದನ್ನ ಏನಾದರೂ ಮಾಡು. ಅಯ್ಯೋ ಅದೇನು ಮಾಡೋಕ್ಕಾಗುತ್ತೆ, ಎಲ್ಲ ನಿಮ್ಮ ಹೆಸ್ರಿಗಿರುತ್ತಲ್ಲ. ಇಲ್ಲಡಕ್ಕ, ನಮ್ಮ ಮನೆ ದೇವ್ರ ಮೇಲೆ ಆಣೆ, ಸರಿನಾ? ನಮ್ಮ ಮನೆ ದೇವ್ರ ಮೇಲೆ ಆಣೆಗೂ ನನ್ನ ಆಣೆಗೂ ನಾನು ಮಾಡಿಕೊಡ್ತೀನಿ. ನೀವು ಫಸ್ಟ್ ಮನೆ ಕಟ್ರಿ, ಸರಿನಾ? ನಿಮಗೆ ಯಾಕೆ ಇವಾಗ ಬಡ್ಡಿದು ನಿಮ್ಮ ತಲೆಯಲ್ಲಿ ಅದೇ ಬಂದುಬಿಟ್ಟೈತೆ. ಎಲ್ಲ ಬಡ್ಡಿ ಕೊಡೋದು ಅದೇ ಐತೆ. ಅದಕ್ಕೋಸ್ಕರ ಅದು ಬರುತ್ತೆ. ನಿಮ್ಮ ಒಳ್ಳೇದು ಕೇಳ್ತಾ ಇರೋದು, ನಾವೇನು ಬೇರೆ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೂ ಹೇಳ್ತಾ ಇಲ್ಲ. ಅತಿ ಬುದ್ಧಿವಂತಿ ಅಂತ ಏನು ತೋರಿಸ್ಬೇಡ ಕಣಮ್ಮ ನೀನು. ಅತಿ ಬುದ್ಧಿವಂತಿ ಅಂತ ಯಾಕೆ ತೋರ್ಸಕ್ಕೆ ಹೋಗ್ತೀಯ? ಚಿಕ್ಕಮ್ಮ ಅತಿ ಬುದ್ಧಿವಂತಿ ಅಂತ ತೋರ್ಸಕ್ಕೆ ಹೋಗ್ತಿಲ್ಲ, ಒಳ್ಳೇದಾಗಲಿ ಅಂತ ಹೇಳ್ತಾ ಇರೋದು. ಅತಿ ಬುದ್ಧಿವಂತಿಕೆ ಅಂತ ಅಂದ್ಕೊಬೇಡ್ರಿ. ಎಲ್ಲ ತಪ್ಪಾಗಿ ತಿಳ್ಕೊಂಡ್ರೆ ಎಲ್ಲ ತಪ್ಪಾಗೆ ಕಾಳುತ್ತೆ. ಒಳ್ಳೆ ರೀತಿಲಿ ಯೋಚನೆ ಮಾಡಿರಿ ಅಕ್ಕ, ನೀನು ಅಷ್ಟೇ ಒಳ್ಳೆ ರೀತಿಲಿ ಯೋಚನೆ ಮಾಡಿರಿ. ನನ್ನ ತಮ್ಮನೇಂತಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಒಳ್ಳೆ ರೀತಿಲಿ ಯೋಚನೆ ಮಾಡಿರಿ. ಕೆಟ್ಟಾಗಿ ಯೋಚನೆ ಮಾಡಿದ್ರೆ ಕೆಟ್ಟಾಗೆ ಕಾಣುತ್ತೆ ಅದು. ಅವರು ಫಸ್ಟ್ ಮನೆ ಕಟ್ಲೇಳು, ಆಮೇಲೆ ಹೆಸ್ರಿಗೆ ಮಾಡಿಸ್ತೀನಿ. ನಾನು ಯಾರಿಗೂ ಮೋಸ ಮಾಡಲ್ಲ, ನಾನು ಮಾಡಿಸ್ತೀನಿ. ಅವ್ರೇನಿವ ಸೈಟ್ ಮಾರಿಸ್ಬಿಟ್ರೆ ಸೈಟನ್ನು ಮಾರ್ತಾರೆ. ಇವರು ಹೆಸ್ರಿಗೆ ಮಾಡಿಸ್ಕೊಂಡು ಇವ್ರು ಸೈಟ್ ಮಾರಬೇಕು ಅನ್ನೋದೇ ಇವ್ರಿಗೆ ಉದ್ದೇಶ ಐತೆ. ಅದಕ್ಕೇ ನಮ್ಗೆ ಗೊತ್ತು, ಇದಾಳೆ ನಮ್ಮ ಅತ್ತೆ ತಿಳ್ಕೊಂಡು ಬಂದೈತೆ. ಅದಕ್ಕೇ ತಿಳ್ಕೊಂಡು ಬಂದಿರೋದಕ್ಕೇ ಹಿಂಗೆ ಹೇಳ್ತಾ ಇದ್ದೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.